ನಭೋ ವಿಸ್ಮಯದಲ್ಲಿ ನಡೀತಾ ಇರುವಂತಹ ಕೌತುಕ ಕ್ಷಣಕ್ಕೆ ಇಡೀ ವಿಶ್ವವೇ ಕಾತರರಾಗಿದ್ದಾರೆ. ಇವತ್ತು ಚಂದ್ರಗ್ರಹಣ ನಡೀತಾ ಇದೆ. ಸಾಕಷ್ಟು ಕಡೆ ದೇವಸ್ಥಾನಗಳಲ್ಲಿ ಈಗಾಗಲೇ ಬಂದ್ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿರುವಂತಹ ಏರ್ಪೋರ್ಟ್ ರೋಡ್ನಲ್ಲಿರುವಂತಹ ಶಿವನ ಟೆಂಪಲ್ನಲ್ಲಿ ಹೇಗಿದೆ, ದೇವಸ್ಥಾನ ಓಪನ್ ಆಗಿದೆಯಾ, ಬಂದ್ ಆಗಿದೆಯಾ, ಈ ಬಗ್ಗೆ ಲೈವ್ ರಿಪೋರ್ಟ್ಸ್ ಕೊಡೋದಕ್ಕೆ ರಕ್ಷಾ ನೇರ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ಇದ್ದಾರೆ. ರಕ್ಷಾ, ವೆರಿ ಗುಡ್ ಮಾರ್ನಿಂಗ್. ರಕ್ಷಾ, ನನ್ನ ಧ್ವನಿ ಕೇಳಿಸ್ತಾ ಇದೆ? ಎಸ್, ಇವತ್ತು ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಅಲ್ಲಿರುವಂತಹ ಶಿವನ ಟೆಂಪಲ್ ನಲ್ಲಿ ವಾತಾವರಣ ಹೇಗಿದೆ? ಜನರು ಬರ್ತಾ ಇದ್ದಾರಾ? ಶಿವನ ಟೆಂಪಲ್ ಓಪನ್ ಆಗಿದ್ಯಾ? ಹೇಗಿರುತ್ತಂತೆ ಇವತ್ತು ಏರ್ಪೋರ್ಟ್ ರೋಡ್ ನ ಸುತ್ತಮುತ್ತ ಇರುವಂತಹ ಶಿವನ ಭಕ್ತರಿಗೆ ನಿಜವಾಗ್ಲೂ ಕೂಡ ಒಂದು ಖುಷಿಯ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಭಾಗದಲ್ಲೂ ಶಿವನ ಟೆಂಪಲ್ ಗಳು ಆದಿಯಾಗಿ ಎಲ್ಲಾ ದೇವಸ್ಥಾನಗಳು, ಎಲ್ಲಾ ದೇವರ ದೇವಸ್ಥಾನಗಳು ಕೂಡ ಬಂದ್ ಮಾಡ್ಲಾಗ್ತಿದೆ. ಆದ್ರೆ ಇಲ್ಲಿ ಆ ರೀತಿಯಾದಂತಹ ಒಂದು ಪ್ರತೀತಿಯನ್ನ ಅನುಸರಿಸಲ್ಲ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಇಲ್ಲಿರುವಂತಹ ಅರ್ಚಕರು ನಮ್ಗೆ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ನಾವು ಶಿವನ ದೇವಸ್ಥಾನದಲ್ಲಿ ಇದ್ದೀವಿ. ಅಲ್ಲಿನ ವಾತಾವರಣ ಹೇಗಿದೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಇಲ್ಲಿ ಬಂದ ತಕ್ಷಣ ತುಂಬಾ ಖುಷಿ ಆಗೋದು, ತುಂಬಾ ನಮ್ಮ ಕಣ್ಣುಗಳನ್ನ ಅಟ್ರಾಕ್ಟ್ ಮಾಡೋದು, ಮನಸ್ಸಿಗೆ ನೆಮ್ಮದಿಯನ್ನ ನೀಡೋದು ಅಂದ್ರೆ ಈ ದೊಡ್ಡ ಶಿವನ ಮೂರ್ತಿ ಅಂತ ಹೇಳ್ಬೋದು. ಇದೀಗ ಸದ್ಯದಲ್ಲೇನೆ ಶಿವರಾತ್ರಿ ಕೂಡ ಇರೋದ್ರಿಂದ ಶಿವನನ್ನ ಸಂಪೂರ್ಣವಾಗಿ ಪೇಂಟ್ ಮಾಡಲಾಗ್ತಾ ಇದೆ. ಹಾಗಾಗಿ ಮತ್ತಷ್ಟು ಆಕರ್ಷಕವಾಗಿ ಶಿವ ಕಾಣ್ತಾ ಇದ್ದಾನೆ. ಇನ್ನು ಇಲ್ಲಿರುವಂತಹ ಒಂದು ವಾತಾವರಣ ಗುಹೆಯ ವಾತಾವರಣದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ನೆಮ್ಮದಿಯನ್ನ ಕಂಡ್ಕೊಳ್ಳಿಕ್ಕೆ ಆಸಕ್ತಿಯನ್ನ ತೋರಿಸ್ತಾರೆ. ಸೊ ಈ ದೇವಸ್ಥಾನ ಇವತ್ತು ಕೂಡ ಎಲ್ರಿಗೂ ಕೂಡ ದರ್ಶನವನ್ನ ನೀಡುವಲ್ಲಿ, ಶಿವನ ದರ್ಶನವನ್ನ ನೀಡುವಲ್ಲಿ ತನ್ನ ಪ್ರತಿನಿತ್ಯದ ಕಾಯಕವನ್ನ ನೆರವೇರಿಸಲಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಇಲ್ಲಿಯ ಒಂದು ಪ್ರತೀತಿ ಪ್ರಕಾರ ಇಲ್ಲಿರುವಂತಹ ಅರ್ಚಕರುಗಳು ಇಲ್ಲಿ ಜಪಗಳನ್ನ ಮಾಡೋ ಮೂಲಕ ಗ್ರಹಣದ ಸಮಯದಲ್ಲಿ ಪೂಜಾ ಕೈಕರ್ಯಗಳನ್ನ ಕೈಗೊಳ್ತಾರೆ. ಅದನ್ನ ಹೊರತುಪಡಿಸದೆ ದರ್ಶನಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತಕ್ಕಂಥದ್ದು. ಇನ್ನು ಈ ದೇವಸ್ಥಾನದ ಒಂದು ವಿಶೇಷತೆ ಅಂತ ಅಂದ್ರೆ ಸ್ವತಃ ಕೈಯಲ್ಲಿ ಅಭಿಷೇಕವನ್ನ ಮಾಡುವಂತಹ ಒಂದು ಅವಕಾಶ ಇಲ್ಲಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಭಕ್ತಾದಿಗಳು ಇಲ್ಲಿಗೆ ಬಂದು ತುಂಬಾ ಭಕ್ತಿಯಿಂದ ಅಭಿಷೇಕವನ್ನ ಮಾಡ್ತಾರೆ. ನಾನು ಕೂಡ ಅಭಿಷೇಕವನ್ನ ಮಾಡಿ ಅದೇ ಒಂದು ಸಂತೋಷವನ್ನ ಪಡೆಯುವಂತಹ ಆಸೆ ಇದೆ ಅಂತ ಹೇಳ್ಬೋದು. ಸೊ ಈ ಅಭಿಷೇಕ ಬೆಳಗಿನಿಂದ ಸಂಜೆಯವರೆಗೂ ಗ್ರಹಣದ ಟೈಮ್ನಲ್ಲಿ ಕೂಡ ಅಭಿಷೇಕವನ್ನ ಮಾಡಿ ನಮ್ಗೆ ಮನಸ್ಸಿಗೆ ತೃಪ್ತಿಯನ್ನ ಪಡಿಲಿಕ್ಕೆ, ದೇವರ ಆರಾಧನೆಯನ್ನ ಮಾಡ್ಲಿಕ್ಕೆ ಈ ದೇವಸ್ಥಾನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಹಾಗಿದ್ರೆ ಯಾವ ಕಾರಣಕ್ಕಾಗಿ ಅಂದ್ರೆ ಇಡೀ ದೇಶದಾದ್ಯಂತ ಹಲವಾರು ದೇವಸ್ಥಾನಗಳು ಮುಚ್ಚಲ್ಪಟ್ಟಿರುವಾಗ ಈ ಶಿವಾಲಯದಲ್ಲಿ ಇವತ್ತು ಅಭಿಷೇಕವನ್ನ ಮಾಡೋಕೆ ಹಾಗೆ ಪೂಜಾ ಕೈಕರ್ಯಗಳಲ್ಲಿ ಭಾಗಿಯಾಗ್ಲಿಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ವಿಶೇಷತೆಯನ್ನ ಕೇಳ್ತಿಲ್ಲೋಣ. ನಮ್ಮ ಜೊತೆ ಇಲ್ಲಿನ ಅರ್ಚಕರಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ಎಲ್ಲರೂ ಕೇಳೋ ಪ್ರಕಾರ ಇವತ್ತು ಧರ್ಮಸ್ಥಳ ಆದಿಯಾಗಿ ಹಲವಾರು ಕಡೆ ಬಂದ್ ಆಗ್ತಾ ಇದೆ ದೇವಸ್ಥಾನಗಳು, ಬಿಕಾಸ್ ಆಫ್ ಇವತ್ತು ಮಧ್ಯಾಹ್ನ ಸಂಜೆಯ ನಂತರ ಗ್ರಹಣ ಇದೆ ಅಂತಕ್ಕಂಥದ್ದು. ಆದ್ರೆ ನಿಮ್ಮ ದೇಶದ ವಿಶೇಷತೆ ಏನು? ಯಾವ ಕಾರಣಕ್ಕೆ ಭಕ್ತಾದಿಗಳಿಗೆ ಅನುವು ಮಾಡಿಕೊಡ್ತಿದ್ದೀರಾ? ವಿಶೇಷವಾಗಿ ಶಿವನ ಆರಾಧನೆಯನ್ನ ಎಲ್ಲ ಪ್ರಕಾರಗಳಲ್ಲಿ ಯಾವುದೇ ರೀತಿಯ ದೋಷಗಳು ಅಂದ್ರೆ ನವಗ್ರಹಕ್ಕೆ ಸಂಬಂಧಪಟ್ಟಂತ ಒಂದು ಗ್ರಹಣ ಅಂದ್ರೆ ಚಂದ್ರನಿಗೆ ಬರುವಂತ ಗ್ರಹಣ 150 ವರ್ಷಕ್ಕೆ ಒಂದು ಬಾರಿ ಇದು ಬಂದಂತ ಗೋಚರಿಸ್ತಾ ಇರುವಂತ ಗ್ರಹಣ ದೋಷ ಇದೆ ಅಂತ ಆದ್ರೆ ದೋಷ ನಿವಾರಣೆಗೆ ಶಿವನ ಆರಾಧನೆಗಿಂತ ಮತ್ತು ಬಹುಮುಖ್ಯವಾದಂಥ ಪ್ರಾಮುಖ್ಯತೆ ಇನ್ನೊಂದಿಲ್ಲ. ಯಾವುದೇ ರೀತಿಯ ದೋಷ ಬಂದರೂ ಕೂಡ ಗ್ರಹ ದೋಷ ಇರಬಹುದು, ಗ್ರಹಣ ದೋಷ ಇರಬಹುದು, ಯಾವ ರೀತಿಯ ನಮ್ಮ ಜೀವನದಲ್ಲಿ ಆಗುವಂಥ ಯಾವುದೇ ರೀತಿಯ ಪರಿಕ್ರಮಕ್ಕೆ ವಿಶೇಷವಾಗಿ ಶಿವನಿಗೆ ಆರಾಧನೆ ಮಾಡುವಂಥದ್ದು. ಶಿವನಿಗೆ ಪುಷ್ಪಾಭಿಷೇಕ ಇರಬಹುದು, ಜಲಾಭಿಷೇಕ ಇರಬಹುದು. ಪುಷ್ಪಾಭಿಷೇಕ ಅಂದ್ರೆ ಸಂಜೆ ನಂತರ ಭಕ್ತಾದಿಗಳು ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಇದೆಯಾ? ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಬರುವಂತ ಭಕ್ತಾದಿಗಳಿಗೆ? ಖಂಡಿತ ಬರ್ಬೋದು, ಎಷ್ಟೊತ್ತಿಗೂ ಬೇಕಾದ್ರೆ ಬರ್ಬೋದು. ಇದು 24 ಗಂಟೆ ಕೂಡ ಓಪನ್ ಇರುತ್ತೆ ದೇವಸ್ಥಾನ. ವಿಶೇಷವಾಗಿ ಇವತ್ತು 6 ಗಂಟೆ 16 ನಿಮಿಷದ ಗ್ರಹಣ ಕಾಲ ಶುರು ಆಗುತ್ತೆ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿಷೇಕಾದಿಗಳು ನೆರವೇರುತ್ತೆ. ಮುಖ್ಯಲಿಂಗದಲ್ಲಿ ಭೋಲೆನಾಥ್ ಅಂತ ಹೇಳ್ತಾರೆ, ಮುಖ್ಯಲಿಂಗಕ್ಕೆ ಅಭಿಷೇಕಾದಿಗಳು ನಡೆದು ಅದಕ್ಕೆ ಅಲಂಕಾರ ಸೇವೆ ಕೂಡ ನಡೆಯುತ್ತೆ. ಬಹಳ ವಿಶೇಷವಾಗಿರುತ್ತೆ. ಶಕುಂತಲಾ, ಇದು ಇಲ್ಲಿನ ಅರ್ಚಕರು ಹೇಳ್ತಾ ಇರುವಂತದ್ದು. ನಿಜವಾಗ್ಲೂ ಏರ್ಪೋರ್ಟ್ ಭಾಗದಲ್ಲಿ ಇರ್ತಕ್ಕಂಥ ಓಲ್ಡ್ ಏರ್ಪೋರ್ಟ್ ಭಾಗದಲ್ಲಿ ಇರ್ತಕ್ಕಂಥ ಜನ ಖುಷಿ ಪಡಬಹುದು. ಯಾಕಂದ್ರೆ ಅವರು ನೆಮ್ಮದಿಯ ಒಂದು ಭಕ್ತಿ ಪೂರ್ವಕವಾಗಿ ನಮನವನ್ನ ಸಲ್ಲಿಸಲಿಕ್ಕೆ ಗ್ರಹಣದ ಒಂದು ಸಂದರ್ಭದಲ್ಲಿ ದೇವರ ಆರಾಧನೆಗೆ ಈ ಶಿವಾಲಯದಲ್ಲಿ ಸಂಪೂರ್ಣವಾಗಿ ಅನುವು ಮಾಡಿಕೊಳ್ಳಲಾಗಿದೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ರಕ್ಷಾ. ಅಭಿಷೇಕ ಪ್ರಿಯ ಶಿವನ ದರ್ಶನ ಮಾಡಿಸಿದ್ದಕ್ಕಾಗಿ.